ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮಕ್ಕೆ ಕಾರಣವಾಗಿದೆ. ಇತ್ತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಮನ ದೇವಾಲಯ ಉದ್ಘಾಟಿಸಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ದಾರೆ. ಕೊನೆಗೂ ಕೆಟ್ಟ ಮೇಲೆ ಬುದ್ಧಿ ಬಂತಲ್ಲ ಅಂತ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಜೈ ಶ್ರೀರಾಮ್ ನಾವು ಹೇಳಲ್ವಾ, ಅದೇನ್ ತಿಳ್ಕೊಂಡು ನಮ್ಗೆ ಸ್ವತ್ತು ತಿಳ್ಕೊಂಡವ್ರ ಕೆಲವರು. ಬೆಂಗಳೂರಲ್ಲಿ ಜೈ ಶ್ರೀರಾಮ್ ಎಂದು ಕೂಗಿದ ಸಿದ್ದರಾಮಯ್ಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನ ಬಿಜೆಪಿ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದೆ. ಆದರೆ ಇತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ ಶ್ರೀರಾಮ ಕೇವಲ ಬಿಜೆಪಿಯವರ ಸ್ವತ್ತಲ್ಲ, ಶ್ರೀರಾಮ ಎಲ್ಲರಿಗೂ ಸೇರಿದವನು ಅನ್ನುವ ಮೂಲಕ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ದಾರೆ. ಬೆಂಗಳೂರಿನ ಹಿರಂಡಹಳ್ಳಿಯಲ್ಲಿ ಶ್ರೀರಾಮನ ದೇವಾಲಯ ಉದ್ಘಾಟಿಸಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಜೈ ಶ್ರೀರಾಮ್ ಅದೇನ್ ತಿಳ್ಕೊಂಡು ನಮ್ಗೆ ಸ್ವತ್ತು ತಿಳ್ಕೊಂಡವ್ರ ಕೆಲವರು ಅಲ್ಲಿಗೆ ಇಲ್ಲ. ನೀವು ಹೇಳಲ್ವಾ, ಹೇಳಿ ಒಂದ್ಸರಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮೂರಲ್ಲಿ ನಾನು ರಾಮ ಮಂದಿರ ಕಟ್ಟಿಸಿದ್ದೇನೆ. ಎಲ್ಲಾ ಕಡೆ ಇರೋದು ಒಂದೇ ರಾಮ ಅಂತ ಹೇಳಿದ ಸಿಎಂ, ನಾನು ರಾಮ ಮಂದಿರ ಕಟ್ಟಿಸಿದ್ದೀನಿ, ಅಯೋಧ್ಯೆಗೂ ಹೋಗ್ತೀನಿ ಎಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿವೆ. ಈಗ ನಮ್ಮೂರಿನಲ್ಲಿ ನಾನೇ ಕಟ್ಟಿಸಿದ್ದೀನಿ ಶ್ರೀರಾಮಚಂದ್ರನ ದೇವಸ್ಥಾನ. ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ, ಇದು ರಾಜಕೀಯ ರಹಿತವಾಗಿ ನಾನು ಹೋಗ್ತೀನಿ. ಯಾವಾಗ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ತೀನಿ. ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ? ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದಿನ, ಅಯೋಧ್ಯೆನಲ್ಲಿ ಪೂಜೆ ಮಾಡೋದು ಒಂದಿನ, ಬೇರೆ ಕಡೆ ಪೂಜೆ ಮಾಡೋದು ಒಂದಿನ, ನಮ್ಮೂರಿನಲ್ಲಿ ಪೂಜೆ ಮಾಡೋದು ಕೂಡ ಒಂದಿನ. ಬೇರೆ ಬೇರೆ ಇದ್ದಾರ ಶ್ರೀರಾಮಚಂದ್ರ. ಸಿದ್ದರಾಮಯ್ಯ ಹಿಂದೂ ವಿರೋಧಿ ಎಂದ ಪ್ರಹ್ಲಾದ್ ಜೋಶಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈಶ್ವರಪ್ಪ ವಾಗ್ದಾಳಿ. ಜೈ ಶ್ರೀರಾಮ್ ಘೋಷಣೆ ಕೂಗಿ ನಾನು ಅಯೋಧ್ಯೆಗೆ ಹೋಗ್ತೀನಿ ಎಂದಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಹಿಂದೂ ವಿಚಾರ ಬಂದಾಗ ವಿರೋಧಿಸುತ್ತಾರೆ, ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಹಿಂದೂ ಮತ್ತು ಹಿಂದೂ ವಿಚಾರ ಬಂದಾಗ ಅವರು ವಿರೋಧ ಮಾಡೇ ಮಾಡ್ತಾರೆ. ಮತ್ತು ಈಗಂತೂ ಅವ್ರ ಪಾರ್ಟಿ ಲೀಡರ್ ಕನ್ಫ್ಯೂಸ್ಡ್ ಇದ್ದಾರೆ. ಕನ್ಫ್ಯೂಸ್ಡ್ ಪಾರ್ಟಿ ಲೀಡರ್ ಮಾರ್ಗದರ್ಶನವನ್ನು ಸಿದ್ದರಾಮಯ್ಯ ತೋತಾರೆ. ಆ್ಯಸ್ ಇಟ್ ಈಸ್ ಸಿದ್ದರಾಮಯ್ಯ ಒಬ್ಬ ಹಿಂದೂ ವಿರೋಧಿ, ಇದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ. ಮೊದಲು ನಾನು ಹೋಗಲ್ಲ, ರಾಮ್ ಇಲ್ಲೇ ಇದ್ದಾನೆ ಅಂದ್ರೆ, ಈಗ ನಾನು ಹೋಗ್ತೀನಿ ಅಂತಾರೆ. ಅಂದರೆ ಓಟಿಗಾಗಿ ಮಾಡೋರು, ಓಟಿಗಾಗಿನೇ ಇಲ್ಲ. ಕೆಎಸ್ ಈಶ್ವರಪ್ಪ ಮಾತನಾಡಿ, ಸಿದ್ದರಾಮಯ್ಯಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ, ಬರೀ ಮುಸಲ್ಮಾನರನ್ನೇ ಇಟ್ಟುಕೊಂಡರೆ ಬದುಕೋದಕ್ಕೆ ಆಗಲ್ಲ ಅನ್ನೋದು ಗೊತ್ತಾಗಿದೆ ಅಂತ ಕುಟುಕಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ ನೋಡ್ರಿ, ಹಂಗಾಗಿದೆ ಸಿದ್ದರಾಮಯ್ಯನ ಪರಿಸ್ಥಿತಿ. ಈಗೆಲ್ಲ ಮುಗಿದ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದಾರಲ್ಲ, ಕೊನೆಗಾದ್ರೂ ರಾಮ ಅವ್ರಿಗೆ ಬುದ್ಧಿಗೆ ಕೊಟ್ಟಲ್ಲ ಅಂತ ಸಂತೋಷ ಆಗುತ್ತೆ. ಬರೀ ಮುಸಲ್ಮಾನರು ಇಟ್ಕೊಂಡ್ರೆ ನಾನು ಬದುಕಕ್ಕಾಗಲ್ಲ, ಹಿಂದೂಗಳು ಬೇಕು ಅಂತ ಕೊನೆಗೆ ಬುದ್ಧಿ ಬಂದಿದೆ ಅವರಿಗೆ. ದೇವರವ್ರಿಗೂ ಒಳ್ಳೇದು ಮಾಡಲಿ. ಇನ್ನು ಸಿಟಿ ರವಿ ಮಾತನಾಡಿ, ಜೈ ಶ್ರೀರಾಮ್ ಅಂತ ಹೇಳಿದ್ರು, ಹಾಗೆ ಜೈ ಹನುಮಾನ್ ಅಂತ ಹೇಳಿ. ಶ್ರೀರಂಗಪಟ್ಟಣ ಹನುಮಾನ್ ಮಂದಿರ ನಿಮ್ಮ ಮೂಲಕ ಪುನರ್ ಪ್ರತಿಷ್ಠಾಪನೆಯಾಗಲಿ, ಆಗ ಜನ ನಿಮ್ಮ ಮೇಲೆ ವಿಶ್ವಾಸವಿಡುತ್ತಾರೆ ಅಂತ ಹೇಳಿದ್ದಾರೆ. ರಾಮಭಕ್ತ ಹನುಮನ ಮಂದಿರ ಶ್ರೀರಂಗಪಟ್ಟಣದಲ್ಲಿ, ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜುಮ್ಮಾ ಮಸೀದಿಯಾಗಿ ಬದಲಾಗಿದೆ. ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ, ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ. ಅಸ್ಸಾಂನಲ್ಲಿ ದೇಗುಲ ಪ್ರವೇಶಿಸಲು ರಾಹುಲ್ಗೆ ತಡೆ, ಇಂದು ಕೈ ಪ್ರತಿಭಟನೆ. ಭಾರತ ಜೋಡೋ ಯಾತ್ರೆ ಆರಂಭಕ್ಕೂ ಮುನ್ನ ಅಸ್ಸಾಂನ ಹೈಬೋರಗಾವ್ನಲ್ಲಿ ರಾಹುಲ್ ಗಾಂಧಿಗೆ ಶಂಕರ ದೇವಸತ್ರ ದೇಗುಲ ಪ್ರವೇಶಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಈ ಘಟನೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.